ಲಬ್ 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 ಹೊಯ್ಕೋಬೇಕು ಅವ್ನು ಎಂತ ಮ್ಯಾಚ್ರಿ ಇದ ಮೈಯಾಗ ಅವ್ನು ಮುಳ್ಳು ಎದ್ದು ನಿಂತಾವ ಅವ್ನು ಒಯ್ದು ಬಾಯಾಗ ಬೀಚಲ್ಲ ಬೀಜನು ಹೊರಗೆ ಬಂದಾವ್ ಅಂತ ಮ್ಯಾಚ್ ಏನು ಟೆನ್ಷನ್ ಅವ್ನು ಅವ್ರವ್ರಿಗೆ ಟೆನ್ಷನ್ ಐತೋ ನಾವಾಟ ಟೆನ್ಷನ್ ಮಾಡ್ಕೊಂಡು ಸಾಯ್ಲಾಕತ್ತೇವ್ ಒಂದು ತಿಳಾಗ್ತಾ ಇರಲ್ಲ ಏನ್ರಿ ಪ್ರತಿ ಬಾಳ ಮ್ಯಾಚ್ ಟರ್ನ್ ಮೀಕಾಡೋ ಅವನ ಪಿಚ್ ಎಂತ ಪಿಚ್ಚ ಏನು ಸುದ್ದಿ ಅವನು ರನ್ ಆಗೋವಲ್ದು ಅವನು ಬ್ಯಾಟ್ ಏನು ಸುಡುಗಾಡೋ ರನ್ ಆಗತ್ತಿಲ್ಲ ಎಂತ ಪಿಚ್ ರೀ ಅದ ಅವ್ನು ಯಾರಂದ್ರೆ ಜೀವಾಗಿ ತಗೋತೈತೆ ಅದು ಪಿಚ್ಚ ಅವ್ನು ಎಂತದು ಏನು ಸುದ್ದಿ ಟೆನ್ಷನ್ ಮ್ಯಾಗ ಟೆನ್ಷನ್ ಅವ್ನು ಮ್ಯಾಚ್ ರೀ ಮ್ಯಾಚ ಹುಚ್ಚ ಹಿಡಿದು ಬಿಡ್ತಾನ ಅವ್ನು ಮ್ಯಾಚ್ ಮುಗಟ್ಟಿಗೆ ಹುಚ್ಚ ಹಿಡಿತೈತೆ ಅವನು ಎಂತ ಮ್ಯಾಚ್ ರೀ ಇದ ಎಂತ ಮ್ಯಾಚ್ ಅಂತೀನ ತೀರಾ ಇಟ್ಟು ಟೆನ್ಷನ್ ಆದ್ರೆ ಹೆಂಗ್ರಿ ಮನುಷ್ಯಾಗ ಬದುಕೋದ್ರಿ ಹೆಂಗ ಮ್ಯಾಚ್ ನೋಡೋದ್ರಿ ಹೆಂಗ ಟಾಸ್ ಗೆದ್ದು RCB ನಮಗ ಗೆಲ್ಲೇ ಬೇಕಿತ್ತು ಯಾಕಂದ್ರೆ ಟಾಪ್ನಾಗ ಹೋಗ್ಬೇಕಿತ್ತು ಗೆದ್ರ ನಾವು ಪ್ಲೇಪಿಗೆ ಫಿಕ್ಸ್ ಹಾಕಿವಿ ಎಂಥ ಟೆನ್ಷನ್ ಮ್ಯಾಚನ ಎಂದು ನೋಡಿಲ್ಲ ಅವ್ನಿಗೆ ಎಂಥ ಟೆನ್ಷನ್ ಎಟ್ ಹೊಯ್ಕೋಬೇಕು ಲಬ 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 ಅವನು ಒಯ್ದು ಟಾಸ್ ಗೆದ್ದು RCB ಅವ್ರಿಗೆ ಬ್ಯಾಟಿಂಗ್ ಆಡಕ್ಕಂತ ಕೊಟ್ರು ಭುವನೇಶ್ವರ್ ಕುಮಾರ್ ಎಂಥ ಬಾಲಿಂಗ್ ರೀ ಅವನ ಏನು ಸ್ವಿಂಗ ಸ್ಪಿನ್ ಲೆಕ್ಕನೇ ಬೇರೆ ಬಾಲರ್ದು 4 ವಿಕೆಟ್ ತೆಗದ ಗಿಂಡಿ ಕಡದ ದಂದ 3 ವಿಕೆಟ್ ತೆಗದ ಅಣ್ಣ 38ಕ್ಕೆ 3 ವಿಕೆಟ್ ಹೋದು ಮುಂಬೈದವ್ರು ಸುಚ್ಚಾಪ ಯಾಕಂದ್ರೆ ಪಿಚ್ಚ ಅಂತ ಪರಿ ಐತೆ ನೀವು ಎಲ್ಲಿ ಬಾನ್ಸ್ ಬರ್ತದ ಅಂತ ನೀವು ತಿಳ್ಕೊಂಡು ಕೂತಿರ್ತೀರಿ ತೆಳಗ್ ಬರ್ತದ ಬಾಲ್ ತೆಳಗ್ ಬರ್ತದ ನೀವು ತಲೆ ಕುತ್ಕೊಂಡಿರ್ತೀರಿ ಮ್ಯಾಗ ಬರ್ತಾವ ಬಾಲ್ ಟಚ್ ಮಾಡಿದ್ರೆ ಕ್ಯಾಚ ಮ್ಯಾಗಿಂದ ಹೊಡೆಯಂಗಿಲ್ಲ ಒಟ್ಟೆ ನೆಲಕ್ಕೆ ಹಚ್ಚಿ ಹೊಡಿಬೇಕಂದ್ರೆ ಸೂಕ್ಷ್ಮಿಲಿ ಹೊಡಿಬೇಕು ಅಂತ ಪಿಚ್ ಇತ್ತಾವ ಅವನ ತಲೆ ಔಟ್ ಆಗಿಬಿಡ್ತೀರಿಪ್ಪ ಇವತ್ತು ಪೂರ್ತಿ ತಲೆ ಅವಕ್ಕೂ ರನ್ ಹೊಡ್ಯಾಕ್ತಾ ಇರಲಿಲ್ಲ ನಾವು ಹೊಡ್ಯಾಕ್ತಾ ಇರಲಿಲ್ಲ ಎಂಥ ಟೆನ್ಷನ್ ಅವು 38ಕ್ಕೆ 3 ವಿಕೆಟ್ ಹೋಗೋಣ ಅದು ನಮನ ತಿಲಕ್ ವರ್ಮ ನಿತ್ರು ಅವನ್ ನಮನ 47 ಹೊಡೆದ ತಿಲಕ್ ವರ್ಮ ಒಂದು 50 ಮ್ಯಾಗ ಹೊಡೆದು ಅವು ಒದ್ದಾಡ್ಕೋತ 166 ಮಟ ಬಂದ್ರು ನಮಗ ಬಹಳ ಕಡಿಮೆ ಸ್ಕೋರ್ ಯಾಕಂದ್ರೆ 200 ಮ್ಯಾಗ ಚೇಂಜ್ ಮಾಡಿದ ನಮ್ಮ ಟೀಮ್ ಹುರುಪಿನಾಗ ಬಂದು ನಾವು ಬೆತ್ತಲ ಬರನ ನಿತ್ತ ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಬೆತ್ತಲ ಹೊಡ್ಯಾಕ ಚಾಲು ಮಾಡ್ದ ಒಂದೇ ಬಾಲೆ ಔಟ್ ಆಗಿಬಿಟ್ರಿಪ್ಪ ನಮ್ಮ ಕಿಂಗ್ ಕೊಹ್ಲಿ ತಲಿ ಅನ್ನೋದು ಸಾಮಾನ ಆಗಿಬಿಡ್ತ ನಮ್ಮದ ಇನ್ನು ನಾವು ಹೆಂಗಪ್ಪ ಅನ್ನಂತೇಳಿ ಈ ಕಡೆ ಪಡಿಕಲ 10 12 ಹೊಡೆದ ಅವನು ಔಟ್ ಆಗಿಬಿಟ್ಟ ಹುಚ್ಚೆ ಹಿಡಿದು ಮತ್ತ ಇನ್ನು ಆಯ್ತಪ್ಪ ಇನ್ನು ಮತ್ತೆ ನಮ್ಮ ಒಂದು 2 ವಿಕೆಟ್ ಹೋದು 25 ರನ್ನಿಗೆ ಇನ್ನು ನಮ್ಮ ಕ್ಯಾಪ್ಟನ್ ಈ ಕಡೆ ಬೆತ್ತಲ್ ಇದ್ದ ಕ್ಯಾಪ್ಟನ್ ಬಂದ ಬಾಲಿಂಗ್ ಬಂದ ಸೋಮ ಟಚ್ ಮಾಡ್ದ ಕೈಯಾಗೆ ಬಾಲ್ ಅವ್ನು ಹುಚ್ಚೆ ಹಿಡಿತು ನಡ್ರಿ ಆ ಕಡೆ ಅವ್ನು ಇದು ಚಾಲು ಆತ ನಾವು ಪನೂತಿ ಚಾಲು ಆತ ಅಂತೇಳಿ ನಮ್ಮ ಇವನು ಕಳಿಸಿದ್ರು ಅಲ್ಲಿ ಒಂದು ಬಹಳ ಚಾಣೆತನ ನಮ್ದು RCB ಮ್ಯಾನೇಜ್ ಮಾಡಿದವ್ರು ಮಾಡ್ಯಾರ ಅವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿತೀನಿ ಆ ಜಿತೇಶ್ ಶರ್ಮಾ ಬರೋ ಜಾಗದ ಕುರ್ನಾಲ್ ಪಾಂಡ್ಯ ಕರ್ಸ್ಯಾರ ಏನು ಅದ್ಭುತ ಬ್ಯಾಟಿಂಗ್ ಕುರ್ನಾಲ್ ಪಾಂಡ್ಯಕ್ಕಿ ಜೈ ಅಂತ ನಾವು ಹೇಳಿದ್ರು ತಪ್ಪಾಗಂಗಿಲ್ಲ ಎಂತ ಬ್ಯಾಟಿಂಗ್ ರೀ ಅವನು ಒಯ್ದು ಒಟ್ಟರು ಒಂದು ತಕಡ್ಯಾಗ ಹಾಕ್ರಿ ಕುರ್ನಾಲ್ ಪಾಂಡ್ಯಾಗ ಒಂದು ತಕಡ್ಯಾಗ ಹಾಕ್ರಿ ಅವನು ಆ ಕಡೆ 10 ಪ್ಲೇಯರ್ 11 ಪ್ಲೇಯರ್ ಈ ಕಡೆ 11 ಪ್ಲೇಯರ್ ಎರಡಕ್ಕೂ ಕೂಡಿಸಿರೋ ಒಂದು ಪ್ಲೇಯರ್ ವಜನ ಬರ್ತೈತೆ ಅದು ನಮ್ಮ ಕುರ್ನಾಲ್ ಪಾಂಡ್ಯ ಏನು ಅವ್ನು ಜಿತೇಶ್ ಶರ್ಮಾ ಬರೋ ಜಾಗದಾಗ ಏನು ಕುರ್ನಾಲ್ ಪಾಂಡ್ಯನ ಬಿಟ್ಟಲ್ರಿ ನಮ್ಮ ದಿನೇಶ್ ಕಾರ್ತಿಕ್ ಅಣ್ಣ ಆ ಕಡೆ ಕೋಚ್ ಯಾರು ಏನು ಪ್ಲಾನ್ ಮಾಡಿ ಕಳಿಸ್ಯಾರಲ್ಲ ಅವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು ಬರಾನ ಅಣ್ಣ ನೋಡ್ಕೊಂಡು ಟುಕ್ಕು ಭಾಳ ಚಂದ ಭಾಳ ಸ್ಮಾರ್ಟ್ ಆಗಿ ಬ್ಯಾಟಿಂಗ್ ಆಡಿದ್ರು ಕುರ್ನಾಲ್ ಪಾಂಡ್ಯ ಮೆಚ್ಚಬೇಕು ಅಗ್ರೆಸಿವ್ ಆಗಿ ಹೊಡ್ಯಾಕತ್ತ ಅಣ್ಣ ಒಟ್ಟು ನೆಲಕ್ಕಚ್ಚೆ ಹೊಡ್ಯಾಕತ್ತ ಇಬ್ರು ನಿತ್ರಿ ಈ ಕಡೆ ಬೆತ್ತಲ್ಲ ಈ ಕಡೆ ಕುರ್ನಾಲ್ ಪಾಂಡ್ಯ ಬೆತ್ತಲ್ ಏನು ಮಾಡ 27 ರನ್ ಏನು ಹೊಡೆದ 27 ಬಾಲಿಗೆ ಒಟ್ಟೇ ಗಡಬಡ ಮಾಡಲಿಲ್ಲ ಯಾಕಂದ್ರೆ ಗಡಬಡ ಮಾಡಿದ್ರೆ ಕುತ್ತಿಗೆನ ಹೆಚ್ಚಕತ್ತಿದ್ದು ಪಿಚ್ ಅನ್ನುವಂಥದ್ದು ಸ್ಪಷ್ಟ ಚಿತ್ರಣ ಅವ್ರಿಗೆ ಗೊತ್ತಾಗಿಬಿಟ್ಟಿತ್ತು ಏನು ಮಾಡ್ಲಕ್ಕತ್ರು ಟುಕು ಆಡಕತ್ರು ಬೆತ್ತದ ಏನು ಮಾಡ್ದ ಟಚ್ ಮಾಡೋಣ ಕೈಯಾಗ ಹೊತ್ತರಪ್ಪ ತಿಲಕ್ ವರ್ಮನ ಕೈಯಾಗ ಅವನು ತೆಂಗಿನಕಾಯಿ ಉತ್ತತ್ತಿಗೆ ತೇರು ಒಗೆನ ಕಡ್ದೈತಿ ಆ ಉತ್ತತ್ತಿ ಹಾರಿ ಹಿಂಗೆ ಸೀದಾ ಕೈಯಾಗ ಬರ್ತೈತಲ್ಲ ಹಂಗೆ ಬಂದು ಬಿಡ್ತಾರಪ್ಪ ಬಾಲ ತಿಲಕ್ ವರ್ಮ ಸರಳ ಕ್ಯಾಚ್ ಹಿಡಿದ್ಬಿಟ್ಟ ಆಯ್ತೇನು ಲಡ್ಡು ಬಂದು ಬಾಯಾಗ ಬಿದ್ದಂಗೆ ಆತು ಅವ್ರಿಗೂ ಈ ಕಡೆ ಬೆತ್ತಲ್ಲ ಹೋಗೋಣ ಜಿತೇಶ್ ಶರ್ಮಾ ಬಂದ ನಾವು ಹೊಯ್ಕೊಳಕತ್ತಿದ್ವಿ ಆ ಪ್ಲೇಯರ್ ಸಂಬಂಧ ಯಾಕ್ರೆ ತಗೊಂಡರು ಏನು ಅಂತ ಹೇಳಿ ಇವತ್ತು ಬಂದಿದ್ದ ಬರಾನ 5 ಬಾಲ್ ಮಿಸ್ಸೇ ಮಾಡ್ದ ಬಾಲ್ ಹೊಡ್ಯಾಕ ಆಗತ್ತಿಲ್ಲ ಅವನಿಗೂ ತಲೆ ಅನ್ನೋದು ಔಟ್ ಆಗಿಬಿಡ್ತು ನೆಕ್ಸ್ಟ್ ಓವರ್ ಮತ್ತೆ ಪ್ಲೇಯರ್ ಮತ್ತೆ 6ನೇ ಬಾಲ್ ಮಿಸ್ ಮಾಡ್ದ 6 ಬಾಲ್ ಆಡಿದ್ರು 1 ರನ್ ಬರಾಕ್ತಾ ಇರಲಿಲ್ಲ ಅವನಿಗೂ ಪ್ರೆಜರ್ ಬತ್ತು ಪ್ರೆಜರ್ ಅವನು ಹಿಂಗಾದ್ರೆ ಕೆಲಸ ಆಗಲ್ಲ ಅಂತ ಈ ಸಾರದ ರಿಪ್ ಅಂತ ಕೊಟ್ಟು ನೋಡ್ರಿ ಸ್ಟೇಟ್ ಒಂದು 6 ಹೊತ್ತು 6 ಹೋಗೋಣ ಮತ್ತೊಂದು ಹಿಂಬರ್ಕಿ ಒಂದು 6 ಹೊಡೆದ ಹಿಂಬರ್ಕಿ 6 ಹೊಡೆದ ಪೂರ ಹುರುಪಿನಾಗ ಬಂದ ಅಣ್ಣ ಅವನು ಮತ್ತೆ ಹೊಡಿಲಾಕ ಹೋದ ಔಟ್ ಆದ ಮತ್ತೆ ಪ್ರೆಜರ್ದಾಗ ಬತ್ತ ಅವನ ಮ್ಯಾಚ ಈ ಕಡೆ ಕುರ್ನಾಲ್ ಪಾಂಡ್ಯ ಈ ಕಡೆ ಹೋದ ಟೀಮ್ ಡೇವಿಡ್ ಬಂದ ಒಂದೇ ಬಾಲೆ ಔಟ್ ರೀ ಅವನು ಟೀಮ್ ಡೇವಿಡ್ ರನ್ ರೀ 5 ಓವರಿಗೆ ಕಡಿಮೆ 50 ರನ್ ಏನು ಇದ್ದು ಏನು ಅವನು ಭಾಳ ಕಡಿಮೆ ಇದ್ದು ಸ್ಕೋರ್ ಆದ್ರೆ ಭಾಳ ಸರಳ ಇತ್ತು ಟೀಮ್ ಡೇವಿಡ್ ಹೋಗೋಣ ಮತ್ತೆ ಪ್ರೆಜರ್ ಬತ್ರಿಪ್ಪ ಪ್ರೆಜರ್ ಬರೋಣ ಶಪಡ ಬಂದ ಈ ಕಡೆ ಕುರ್ನಾಲ್ ಪಾಂಡ್ಯ
ಪಾಂಡ್ಯಾಗ ಕಾಲು ಬ್ಯಾನಿ ಇದ್ರು ನೆಲಕ್ಕೆ ಬಿದ್ರು ನಮ್ಮ ಟೀಮ್ ನೆಲಕ್ಕೆ ಬರಬಾರ್ದು, ಟಾಪ್ ಬರ್ಬೇಕಂತೇಳಿ ಏನು ಪ್ರಯತ್ನ ಏನು ಬ್ಯಾಟಿಂಗ್ ಒನ್ ಮ್ಯಾನ್ ಶೋ ರೀ. ಈ ಸಾರದ ರಿಪ್ ರೊಡಗೆ ಬೀಳ್ತಾವ, ಭಾಳ ಕೆಟ್ಟ ಬೀಳ್ತಾವ ಗಜ್ಜ. ಸರದು ಕೊಡೋರು ಝುಪ್ ಅಂತ 6 ಹೊಡ್ಲಿಕ್ಕತ್ತ. ಒಂದು ಕ್ಯಾಚ್ ಬಿಟ್ರು ಅವಂದು ಆ ತಿಲಕ್ ವರ್ಮ ಇನ್ನೊಬ್ಬರು ಸೇರಿ ಬೌಂಡ್ರಿಲಿಂದಾಗ ಕ್ಯಾಚ್ ಬಿಟ್ರೆ ಮತ್ತೇನು ಅವ್ನಿಗೆ ಚಾನ್ಸ್ ಸಿಕ್ಕಂಗ ಆತಂತ ಮತ್ತೆ ರಿಪ್ ಹೊಡ್ದ. ಮತ್ತೆ ಬೌಂಡ್ರಿ ಲೈನಿಗೆ ಕುರ್ನಾಲ್ ಪಾಂಡ್ಯ ಔಟ್ ಆಗಿಬಿಟ್ಟು. ತಿಲಕ್ ವರ್ಮ ಭಾಳ ತಲೆ ಓಡಿಸಿ ಕ್ಯಾಚ್ ಹಿಡ್ದ ಅವನು ಸಾವುಕಾರ. ಕ್ಯಾಚ್ ಹಿಡಿದ ಮೇಲೆ ಇನ್ನೇನು ಮತ್ತೆ ಹೊಯ್ಕೋ ಚಾಲು ಆತಲ್ರಿ. ಶಪ್ಪಡ ರಸಿಕ ಬಂದ ಅಲ್ಲಿ ಭುವನೇಶ್ವರ್ ಕುಮಾರ್ ಜಾಗದಾಗ ರಸಿಕನ ಬಿಟ್ರು. ಅದೊಂದು ಭಾಳ ಮೆಚ್ಚಬೇಕು ಅವನು ಒಯ್ದು. ಶಪ್ಪಡ ಬ್ಯಾಟಿಂಗ್ ಆಡ್ಲಾಕತ್ತಾನ. ಈ ಕಡೆ ಬುಮ್ರಾ ಸೈತಾನ್ ಬೌಲರ್ ಅದ. ಕಾಲಾಗ ಯಾರ್ಕರ್ ಹಾಕ್ತಾನ, ಹೊಯ್ಕೊಂಡ್ರು ರನ್ ಬರಂಗಿಲ್ಲ. 2-3 ರನ್ ಕೊಟ್ಟು 19 ಓವರ್ದಾಗ ಲಾಸ್ಟ್ ಓವರಿಗೆ ಅದು 15 ರನ್ ಏನಾಗಬೇಕಾಗಿತ್ತು. ಬೌಲರ್ ಬಂದ, ಯಾರ ಬಾವ ಯಾರು ಗೊತ್ತಿಲ್ಲ, ಅದಕ್ಕೂ ತಾತ್ರ ಬದ್ರ ಹಿಡ್ಲಾಕತ್ತ. ಬೌಲರ್ ಎಟ್ಟು ಹಾಕಿದ್ದು 10-15 ಬಾಲ ಹಾಕದಂಗೆ ಕಾಣ್ತಾನ. ವೈಡು ಹಾಕವನೇ, ನೋಬದು ಹಾಕವನೇ, ಏನು ತಿಪ್ಪರ್ಲಾಗ ಹಾಕಾಕತ್ತ ಬಾಲಿಂಗ. ನಾವು ಶಪ್ಪಡ ಔಟ್ ಆಗಿಬಿಟ್ಟ. ಹೊಯ್ಕೋರಿನ ಲಬ ಹೊಯ್ಕೊಳ್ಳೋಂಥ ಪರಿಸ್ಥಿತಿ ಬಂದುಬಿಡ್ತು. ಏನಪ್ಪ ಮ್ಯಾಚ್ ಅವನ 3 ಬಾಲಿಗೆ 9 ಬಿತ್ತರಿಪ್ಪ. ಭಾಳ ಕೆಟ್ಟ ಟೆನ್ಷನ್ ಬಿತ್ತು ಅವನು ಒಯ್ದು. ಟೆನ್ಷನ್ ಬೆಳಾನ ಭುವನೇಶ್ವರ್ ಕುಮಾರ್ ಅಣ್ಣ ಬಂದ, ಸರದೊಂದು ಝಪ್ಪದ 6 ಹೊಡೆದಲ್ರಿ. ಈ ಕಡೆ ಏನು 4 ವಿಕೆಟ್ ತೆಗದ. ಅದಕ್ಕೆ ಸಮನಾಗಿ ನಾವು ಇದನ್ನು ತೂಕಕ್ಕೆ ಇಡಬೇಕು. ಈ 6 ಭಾಳ ಇಂಪಾರ್ಟೆಂಟ್. 3 ಬಾಲ್ 9 ಇದ್ದಾಗ ಒಂದು ಸರದ 6 ಕೊಟ್ಟ ಯಾರ ನಮ್ಮ ಭುವನೇಶ್ವರ್ ಕುಮಾರ. ಲಾಸ್ಟಿಗೆ 2 ಬಾಲ್ ಏನ 3 ರನ್ ಬಿತ್ತು, ಸಿಂಗಲ್ ಹೋಯ್ತು. ಮತ್ತ 1 ಬಾಲ್ 2 ರನ್ ರಸಿಕಿದ್ದ, ಹೊಡೆದ 2 ರನ್ ಓಡಿದ್ರು. ಏನು ಮ್ಯಾಚ್ ಲಾಸ್ಟಿಗೆ ಅವನ ಭಾಳ ಕೆಟ್ಟ ಟೆನ್ಷನ್ ಮ್ಯಾಚ್ ರೀ. ಇಂಥ ಟೆನ್ಷನ್ ಈ ಪಿಚ್ಚ ಅಂತ ಅದೈತ್ರಿಪ್ಪ. ಭಾಳ ಕೆಟ್ಟ ಮೈ ಹಿಡಿದು ಬಿಡ್ತು ನೋಡ್ರಿ ಅವನು ಒಯ್ದು. ಭಾಳ ಕೆಟ್ಟ ಟೆನ್ಷನ್ ನೋಡ್ರಿ. ನಾವು ಮ್ಯಾಚ್ ನೋಡಕತ್ತೀವಿ RCBದು ಅಥವಾ ಬೇರೆ ಟೀಮಿಂದು 250 ಹೊಡೆಯುವಂಥದ್ದು, ಚೇಂಜ್ ಮಾಡುವಂಥದ್ದು, ಈ ಥರದ ಕಡಿಮೆ ಸ್ಕೋರ್ ಅದನ್ನ ಫುಲ್ ಟೈಟಾಗಿ ಏನು ಈಗ ಫೈಟ್ ಬಿದ್ದಿದ್ದು ಭಾಳ ಅಪರೂಪ ಆಗೈತಿ ಇತ್ತೀಚಿನ ನಾವು ದಿನಗಳನ್ನು ನಾವು ಗಮನಿಸಿದ್ದೀವಿ ಅಂದ್ರೆ. ಆದರೆ ಇವತ್ತಿನ ಮ್ಯಾಚ್ ಮಾತ್ರ ಮುಂಬೈದವರು ಅಷ್ಟೇ ಒಂದು ಕಾಂಪಿಟೇಷನ್ ಅನ್ನು ಕೊಟ್ಟರು. ಅವ್ರ ಕಡೆನೂ ಮ್ಯಾಚ್ ಪೂರ್ತಿ ಹೊಳಿತ್ತು. ಏನು ನಮ್ದು ಕೈ ಜಾರಿ ಹೋಗಿತ್ತು. ಭುವನೇಶ್ವರ್ ಕುಮಾರ್ 6 ಹೊಡೆದ, ಕುರ್ನಾಲ್ ಪಾಂಡ್ಯನ ಆಟ, ಮ್ಯಾಚ್ ನಾವು ಗೆದ್ದಿವಿ. ಜೈ RCB. ಇವತ್ತಿನ ಮ್ಯಾಚ್ ಬಾಯಾಗ ಬೀಜ ಅಲ್ಲ, ಎಲ್ಲ ಕಡೆನೂ ಬೀಜ ಬಂದಿದ್ದು. ಅವನ ಉಸಿರು ನೆತ್ತು ಬಿಟ್ಟಿತ್ತು. ಹಿಂಗ ಹುಚ್ಚಿ ಬಂದ್ರೆ ಹುಚ್ಚಿ ಹೋಗಕ್ಕಾಗಿಲ್ಲ ನನಗೆ. ಹುಚ್ಚಿಗೇನು ಹೊಕ್ಕಿ ಮ್ಯಾಚ್ ನೋಡು ಹುಚ್ಚಿ ಅನ್ನಕತ್ತಿತ್ತದ ಅವನು ಒಯ್ದು. ಅಂಥ ಪರಿ ಟೆನ್ಷನ್ ಮ್ಯಾಚ ಸರಳ ಆಯ್ತರಿಪ್ಪ. ಮ್ಯಾಚ್ಗೆಲ್ಲನ ಸಮಾಧಾನ ಆಕೈತೆ ಮನುಷ್ಯಾಗ. ಇಂಥ ಪರಿ ಟೆನ್ಷನ್ ಅಂದ್ರೆ ಹೆಂಗೆ ರೀ, ಟಾಪ್ನಾಗ ಹೋಗಿ ಕೂತಾರೆ. ಇವತ್ತಿನ ಮ್ಯಾಚ್ ನಿಮಗೆ ಹೆಂಗೆ ಅನ್ನಿಸ್ತ ಕಮೆಂಟ್ ಹಾಕ್ರಿ. ನಾಟ ಸಮಾಧಾನ ತೊಗೊಂಡು ಮತ್ತೆ ಮಾತಾಡೋಣ ನೆಕ್ಸ್ಟ್ ಮ್ಯಾಚಿಗೆ. ಜೈ RCB.